ಹಾಯ್ ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಶೋಭಾ. ಸಂಜೆ ಆದರೆ ಸಾಕು, ಈ ಚಳಿಗೆ ಏನಾದರೂ ಬಿಸಿ ಬಿಸಿ ತಿನ್ಬೇಕು ಅನ್ಸುತ್ತಲ್ವಾ? ನಿಮಗೂ ಹಾಗೆ ಅನಿಸುತ್ತೆ ಅನ್ಕೊತೀನಿ. ಬನ್ನಿ ಪಾಲಕ್ ಬಜ್ಜಿ ಮಾಡೋಣ ಸ್ಪೆಷಲ್ಲಾಗಿ. ಪಾಲಕ್ ಅಂದರೆ ಪಾಲಕ್ ಬಜ್ಜಿ ಜಾಸ್ತಿನೇ ಬೇಕು. ಹಾಗಾಗಿ ಪಾಲಕ್ ತೊಳ್ಕೊಂಡು ನೀಟಾಗಿ ಸಣ್ಣದಾಗಿ ಹೆಚ್ಕೊಳ್ಳಿ ಒಂದು ಪ್ಲೇಟು. ಪಾಲಕ್ ಬಜ್ಜಿ ಅಂದರೆ ಪಾಲಕ್ ಜಾಸ್ತಿ ಬೇಕಲ್ವಾ? ಹಾಗೆ ಒಂದು 2-3 ಈರುಳ್ಳಿ ತೊಗೊಳ್ಳಿ, ಸಣ್ಣದಾಗಿ ಹೆಚ್ಕೊಳ್ಳಿ. ಹಾಗೆ ಕೊತ್ತಂಬರಿ, ಮೆಣಸಿನ್ಕಾಯಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು, ಅಜ್ವಾನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸೋಡಾ ಪುಡಿ ಹಾಕ್ಕೊಳ್ಳಿ. ಹಾಗೆ ಒಂದು ಬೌಲ್ ಕಡಲೆ ಹಿಟ್ಟು. ನಾವಿಲ್ಲೊಂದು 8 ಜನಕ್ಕೆ ಬಜ್ಜಿ ಮಾಡ್ತಾಯಿದ್ದೀವಿ, ಹಾಗಾಗಿ ಜಾಸ್ತಿ ಹಾಕ್ಕೊಂಡಿದ್ದೀವಿ. ನೀವು ಎಷ್ಟು ಜನಕ್ಕೆ ಮಾಡ್ಕೊತೀರಿ ನೋಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕೆಳಗೆ ಮೇಲೆ ಫೈನಲಿ ಹಿಟ್ಟು ರೆಡಿ ಆಯಿತು. ಒಂದು 5 ನಿಮಿಷ ಬಿಟ್ಟು ಮುಂಚೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ವಿ ಈ ಕಡೆ. ಹಾಗೇ ನಮ್ಮ ಯಜಮಾನ್ರು ಸಣ್ಣದಾಗಿ ಬಜ್ಜಿ ಹಾಕ್ತಾಯಿದ್ರು. ನೋಡೋಣ ಬಜ್ಜಿ ಹೇಗೆ ಆಗುತ್ತೆ ಅಂತೇಳಿ. ಚೆನ್ನಾಗಿ ಬಜ್ಜಿನೂ ರೆಡಿ ಆಯಿತು. ಫೈನಲಿ ಪಾಲಕ್ ಬಜ್ಜಿ ರೆಡಿ ಆಯಿತು. ನೋಡಿ ಹೇಗಿದೆ.